ಟೌನ್ಶಿಪ್ ವಿಚಾರಕ್ಕೆ ಎಚ್ಡಿಕೆ ಸವಾಲ್ ನಾನು ಚರ್ಚೆ ಮಾಡೋಣ ಅಂತ ಕರೆದಿದ್ದೆ. ಆಗ ಕುಮಾರಸ್ವಾಮಿ ಯಾಕೆ ಬಂದಿಲ್ಲ? ಅಸೆಂಬ್ಲಿಯಲ್ಲಿ ಬಿಡದಿ ವಿಚಾರ ಚರ್ಚಿಸಲಿ. ಎಚ್ಡಿಕೆ ರಿಯಲ್ ಎಸ್ಟೇಟ್ ಪಿತಾಮಹ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆ ಮಾಡಿದ್ಯಾರು? ಯಲಹಂಕ ಕೆಂಗೇರಿ ಟೌನ್ಶಿಪ್ ಆಯ್ತು, ಕನಕಪುರದವರು ಅಭಿವೃದ್ಧಿ ಆಗಬಾರ್ದಾ? ಎಲ್ಲರೂ ಇವರ ಮನೆಯಲ್ಲಿ ಕೆಲಸಕ್ಕಿರಬೇಕಾ? ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಾನು ಅವರನ್ನ ಚರ್ಚೆಗೆ ಬನ್ನಿ ಅಂತ ಹೇಳಿ ಕರೆದಿದ್ದೆ, ಆದ್ರೆ ಅವರೇ ಬರಲಿಲ್ಲ. ರಿಯಲ್ ಎಸ್ಟೇಟ್ ಪಿತಾಮಹ ನಾವಲ್ಲ, ಎಚ್ಡಿ ಕುಮಾರಸ್ವಾಮಿ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲರೂ ಇವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡೇ ಇರಬೇಕಾ? ಕನಕಪುರದವರು ಕೂಡ ಅಭಿವೃದ್ಧಿ ಆಗಲಿ ಅಂತೇಳಿ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಕುಮಾರಸ್ವಾಮಿ ಈಗ ಸವಾಲ್ ಕರೀತಾರ, ನಾನ್ ಸವಾಲ್ ಕರೆದ ಯಾಕೆ ಮಾಡಿಲ್ಲ? ನಾನೇನ ಚರ್ಚೆ ಮಾಡೋಣ ಅಂತ ಕರೆದಿದ್ದ, ನಾನು ಚರ್ಚೆ ಮಾಡೋಣ ನಡೆಯಪ್ಪ ಅಂತ ಕರೆದಿದ್ದಾನೆ, ಯಾಕೆ ಬರ್ಲಿಲ್ಲ? ಆಗ ಈಗ ನಾನು ಮುಖ್ಯ ಈಗ ಅದೇನು ಸವಾಲ್ ಬೇಕು, ಎಲ್ಲರ ಕೆಲವು ಸೈನ್ ಹಾಕಿಸಿ ಕೊಟ್ಟಿದಾರಲ್ಲ, ಅಸೆಂಬ್ಲಿ ಚರ್ಚೆ ಮಾಡ್ಲಿ. ಆ ಜನನೆಲ್ಲ ಕಂಪ್ಲೀಟ್ ಮುಗಿಸ್ಬಿಟ್ಟು ರೆಡ್ ಝೋನ್ ಇಟ್ಟು ಅಕ್ವಿಷನ್ ಮಾಡಿ ನೋಟಿಸ್ ಮಾಡಿ ಎಲ್ಲ ಮಾಡ್ಬಿಟ್ಟು ಈಗ ಸುಮ್ನೆ ಅದಕ್ಕೇನೋ ಡ್ರಾಮಾ ಮಾಡಕ್ ಕೊಟ್ಟಿದ್ದಾರೆ. ಇರ್ಲಿ, ಅದಕ್ಕೆ ಉತ್ತರ ಕೊಡ್ತೀವಿ. ರಿಯಲ್ ಎಸ್ಟೇಟ್ ದಂಧೆ ಶುರು ಮಾಡಿದ್ರೆ ಯಾರು? ಅವರು ಕುಮಾರಸ್ವಾಮಿ ಪಿತಾಮಹ. ರಿಯಲ್ ಎಸ್ಟೇಟ್ ದಂಧೆ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರ? ನೈಸ್ ನಾವು ಸೇನ್ ಹಾಕಿದ್ವಾ? ನಾವು ರಾಜ್ಯಕ್ಕೆ ಒಳ್ಳೇದಾಗಬೇಕು. ಒಂದು ಟೌನ್ಶಿಪ್ಗಳು ಜನ ಹೊರಗಡೆ ಹೋಗ್ಬೇಕು. ಈಗ ಯಲಹಂಕ ಟೌನ್ಶಿಪ್ ಆಯ್ತಪ್ಪ, ಈಗ ಇದು ಕೆಂಗೇರಿ ಟೌನ್ಶಿಪ್ ಆಯ್ತು, ITPL ಆಯ್ತು, ಈಗ ನಮ್ಮ ಆನೇಕಲ್ ಟೌನ್ಶಿಪ್, ಸೂರ್ಯ ಟೌನ್ಶಿಪ್ ಆಯ್ತು. ಹೆಂಗಾಗೋಯ್ತವಲ್ಲ? ಯಾರ್ದೋ ಜಮೀನು ಈಗ ಬಿಡದಿವ್ರು ಮಾಡ್ಲಿಲ್ವ? ಇವರು ಬಿಡದಿ ಟೌನ್ಶಿಪ್, ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಮಾಡ್ಲಿಲ್ವಾ? ಹಾರೋಳಿ ಇದನ್ನ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡ್ಲಿಲ್ವಾ? ಇವರು ಜನಕ್ಕೆ ಅನುಕೂಲ ಆಗಬೇಕು, ಉದ್ಯೋಗ ಸಿಗಬೇಕು. ಆ ಜನ ಅಭಿವೃದ್ಧಿ ಆಗೋದು ಅವ್ರಿಗೆ ಇಷ್ಟ ಇಲ್ಲ. ಈಗ ನಾವು ಏರ್ಪೋರ್ಟ್ ಮಾಡಿರ್ತಾನೆ ಇಡೀ ಏರಿಯಾ ಎಲ್ಲ ಅಭಿವೃದ್ಧಿ ಆಗಿರೋದು. ಸೊ ರಾಮನಗರದವರು ಅಭಿವೃದ್ಧಿ ಆಗಬಾರ್ದು, ಕನಕಪುರದವರು ಅಭಿವೃದ್ಧಿ ಆಗಬಾರ್ದು, ಚನ್ನಪಟ್ಟಣದವರು ಅಭಿವೃದ್ಧಿ ಆಗಬಾರ್ದು, ಮಾಗಡಿಯವರು ಅಭಿವೃದ್ಧಿ ಆಗಬಾರ್ದು. ಇವ್ರ ಮನೆಯಲ್ಲಿ ಉದ್ಯೋಗಕ್ಕೆ ಇರಬೇಕು ಎಲ್ಲರೂ.